ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ವೀಕ್ಷಕರೇ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮಧ್ಯೆ ಈಗ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ಚಂಪತ್ ರಾಯ್ ಅವರು ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು. ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಅನಿಲ್ ಮಿಶ್ರಾ ಅವರು ಸಹ ರಾಜೀನಾಮೆಯನ್ನು ನೀಡಿದ್ದಾರೆ. ಹಗರಣದಲ್ಲಿ ಸಂಪತ್ ರಾಯ್ ಅವರ ಆಪ್ತರೇ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಪತ್ ರಾಯ್ ಅವರ ಡ್ರೈವರ್ ಮತ್ತು ಆಪ್ತರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಚಂಪತ್ ರಾಯ್ ಅವರು ತಮ್ಮ ಸ್ಥಾನಕ್ಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಸೊ ಆ ಮೂಲಕ ಈ ಒಂದು ಪ್ರಕರಣ ಏನಿದೆ ಇದು ಇಡೀ ದೇಶದಾದ್ಯಂತ ವ್ಯಾಪಕ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಚಂಪತ್ ರಾಯ್ ಅವರ ಮೇಲೆ ಅನುಮಾನ ಬರುವ ರೀತಿಯಲ್ಲಿ ಒಂದಷ್ಟು ಪಾಯಿಂಟ್ಗಳು ಕಂಡು ಬರ್ತಾ ಇದೆ. ಈಗ ಹುಂಡಿ ಕಳ್ಳತನ ಕೇಸ್ನಲ್ಲಿ 8 ಜನರ ವಿರುದ್ಧ FIR ಆಗಿದೆ. 8 ಜನರನ್ನೇ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಈ ಪ್ರಕರಣವನ್ನು ಬಹಳ 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 ಸೀರಿಯಸ್ ಆಗಿ ತಗೊಂಡಿದೆ. ಯಾಕೆಂದ್ರೆ ಇದು ರೆಪ್ಯುಟೇಷನ್ ಪ್ರಶ್ನೆ ಕಣ್ರಿ. ಯಾಕೆಂದ್ರೆ ನೋಡಿ, ಯೋಗಿ ಆದಿತ್ಯನಾಥ್ ಅವರ ಕನಸಿನ ಯೋಜನೆ ಅದು. BJPಯ ಒಂದು ಎಷ್ಟೋ ರಾತ್ರಿಗಳನ್ನು ನಿದ್ದೆ ಇಲ್ಲದ ಹಾಗೆ ಮಾಡಿದಂತಹ ವಿಚಾರ ರಾಮ ಮಂದಿರ. ಆದರೆ ಇವತ್ತು ಅದೇ ರಾಮ ಮಂದಿರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹಗರಣ ನಡೀತಾ ಇದೆ. ಭಕ್ತರು ಕೊಡುವಂಥ ಕಾಣಿಕೆ ಮತ್ತು ಭಕ್ತರು ಹಾಕುವಂಥ ಹುಂಡಿಯಲ್ಲಿ ಏನು ದುಡ್ಡು ಸಂಗ್ರಹ ಆಗುತ್ತೆ ಅದನ್ನೇ ಕದೀತಾ ಇದ್ದಾರೆ. ಖದೀಮರು ಅನ್ನುವ ವಿಚಾರ ಇದೆಯಲ್ಲ, ಇದು ಈಗ ಇಡೀ ದೇಶದಾದ್ಯಂತ ಅದು BJPಯನ್ನು ನೋಡುವ ದೃಷ್ಟಿಕೋನ ಆಗಿರ್ಬೋದು ಅಥವಾ ರಾಮಜನ್ಮ ದೇವಾಲಯದ ಟ್ರಸ್ಟ್ನವರನ್ನ ನೋಡುವಂಥ ದೃಷ್ಟಿಕೋನವೂ ಸಹ ಬದಲಾಗೋ ಹಾಗೆ ಮಾಡಿದೆ. ಇದು ನಂಬಿಕೆಯ ಪ್ರಶ್ನೆಯಾಗಿದೆ ಅಂತ ಸುಮಾರು ದಶಕಗಳ ಕಾಲ ಹೋರಾಟ ಮಾಡಿ ಅದೆಷ್ಟೋ ಜನರು ಪ್ರಾಣ ಕಳ್ಕೊಂಡು ಅದರ ಒಂದು ಫಲವಾಗಿ ಅಂತ ಹೇಳ್ತಿರೋ ಅಥವಾ ಹೋರಾಟದ ಫಲವಾಗಿ ಏನೋ ಅಂತಿಮವಾಗಿ ಈಗ ಅದೇ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ದೇವಾಲಯ ತಲೆ ಎತ್ತಿ ನಿಂತಿದೆ. ದೇವಾಲಯ ಪೂರ್ತಿಯಾಗಿದೆ, ಅಲ್ಲಿ ರಾಮನ ದೇವಾಲಯ ನಿರ್ಮಾಣ ಆಗಿದೆ, ಭಕ್ತರಿಗೆ ಮುಕ್ತವಾಗಿದೆ ಅಂತ ಖುಷಿ ಪಟ್ಕೊಳ್ಬೇಕು, ಅಥವಾ ಆ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹಗರಣ ನಡೀತಾ ಇದೆ, ಅಸಂಖ್ಯಾತ ಭಕ್ತರು ತಂದು ಕೊಡುವಂಥ ಕಾಣಿಕೆಗಳನ್ನು ಲಪಟಾಯಿಸ್ತಾರೆ ಒಂದಷ್ಟು ಜನರು ಅಂತ ಬೇಸರ ಪಟ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ.